A very good morning to all my dear viewers. Welcome to my YouTube channel. This is Arun Giredi here. In the previous class of company law and administrative subject, I have discussed in brief about the difference between equity share and preference share. ಸಾಮಾನ್ಯ ಷೇರು ಮತ್ತು ಪ್ರಾಶಸ್ತ್ಯ ಷೇರಿನ ವ್ಯತ್ಯಾಸಗಳನ್ನು ನೋಡಿದ್ದೀವಿ. In today's class, we would like to discuss the next types of share that is called bonus shares ಅಂತ ನಾವಲ್ಲಿ ಕರಿತೀವಿ. ಬೋನಸ್ ಶೇರ್ಸ್ ಅಂದರೆ ಏನ್ರಿ ಹೆಚ್ಚಿನ ಷೇರುಗಳು ಅಂತ ನಾವಲ್ಲಿ ಕರಿತೀವಿ. What is bonus shares? Bonus shares are those shares which are issued by the company out of accumulated profit or reserve to the shareholders of a company, existing shareholders of a company. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರಂದ್ರೆ ಅಸ್ತಿತ್ವದಲ್ಲಿರುವ ಷೇರುದಾರರಿಗೆ ಕಂಪ್ನಿಯವರು ಹೆಚ್ಚಿನ ರೀತಿಯಲ್ಲಿ ನೀಡತಕ್ಕಂಥ ಷೇರುಗಳು. ಸೊ ಆ ಷೇರುಗಳನ್ನು ಲಾಭದಲ್ಲಿನ ಭಾಗವನ್ನಾಗಿ ಕಂಪ್ನಿಯವ್ರು ಏನು ಮಾಡ್ತಾರೆ, ಷೇರುದಾರರಿಗೆ ನೀಡ್ತಾರೆ. ಅಂದರೆ ಬೋನಸ್ ಶೇರ್ಸ್ ಆರ್ ಗಿವನ್ ಔಟ್ ಆಫ್ ದ ರಿಸರ್ವ್ ಆರ್ ಪ್ರಾಫಿಟ್. ನೋ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ವರ್ಡ್ ಔಟ್ ಆಫ್ ದ ರಿಸರ್ವ್ ಆರ್ ಪ್ರಾಫಿಟ್ ಆಫ್ ಅ ಕಂಪ್ನಿ. ಅಂದರೆ ಬೋನಸ್ ಶೇರ್ಸನ್ನು ಶೇರ್ ಹೋಲ್ಡರ್ಗೆ ಇಶ್ಯೂ ಮಾಡುವಾಗ ಸಂಸ್ಥೆಯವರು ಲಾಭವನ್ನು ಪರಿಗಣಿಸುತ್ತಾರೆ. ಆ ಲಾಭದಲ್ಲಿನ ಭಾಗವನ್ನು ಮತ್ತು ಕಾಯ್ದಿಟ್ಟ ನಿಧಿಯಲ್ಲಿನ ಭಾಗವನ್ನು ಷೇರುದಾರರಿಗೆ ಏನು ಮಾಡ್ತಾರೆ, ಒದಗಿಸ್ತಾರೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಬೋನಸ್ ಶೇರ್ಸ್ ಅಂತ ಕರಿತೀವಿ. ಸೊ ಬೋನಸ್ ಶೇರ್ಸ್ ಈಸ್ ಗಿವನ್ ಟು ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ ಔಟ್ ಆಫ್ ಪ್ರಾಫಿಟ್ ಆರ್ ರಿಸರ್ವ್ ಆಫ್ ಅ ಕಂಪ್ನಿ ಅಂತ ಕರಿತೀವಿ ನಾವು. ದೇರ್ ಆರ್ ಸರ್ಟನ್ ಕಂಡೀಷನ್ಸ್ ಟು ಇಶ್ಯೂ ದ ಬೋನಸ್ ಶೇರ್ಸ್. ಬೋನಸ್ ಶೇರ್ಸನ್ನು ಇಶ್ಯೂ ಮಾಡಬೇಕಾದ್ರೆ ಕೆಲವೊಂದು ಕಂಡೀಷನ್ಸ್ ಇರ್ತಾವೆ. ಕಂಡೀಷನ್ಸ್ ಅಂದರೆ ಏನು ರೀ, ನಿಯಮಗಳು ಅಥವಾ ನೀತಿಗಳು ಅಂತ ಕರಿತೀವಿ. ವಾಟ್ ಆರ್ ದೋಸ್ ಕಂಡೀಷನ್ಸ್? ಸೊ ದ ಫಸ್ಟ್ ಕಂಡೀಷನ್ ಈಸ್ ಕಂಪ್ನಿ ಮಸ್ಟ್ ಆ್ಯಂಡ್ ಶುಡ್ ಹ್ಯಾವ್ sufficient undistributed profit. What is the first point? Company should have sufficient undistributed profit. What it means? ಅಂದರೆ ಸಂಸ್ಥೆಯವರು ವಿತರಿಸದೇ ಇರತಕ್ಕಂಥ ಲಾಭ ಇರಬೇಕು. ಸಂಸ್ಥೆಯವರ ಹತ್ರ ಈಗಾಗಲೇ ಷೇರುದಾರರಿಗೆ ವಿತರಣೆ ಮಾಡಲೇ ಇರತಕ್ಕಂಥ ಲಾಭಾಂಶ ಅವ್ರ ಹತ್ರ ಇರಬೇಕು. ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಅಂದ್ರೆ ಪ್ರಾಫಿಟ್ ಅವ್ರ ಹತ್ರ ಇರಬೇಕು. ಯಾರ ಹತ್ರ ಇರ್ಬೇಕು ರೀ, ಕಂಪ್ನಿಯವ್ರ ಹತ್ರ ಇರಬೇಕು. ಸೊ ದ್ಯಾಟ್ ಪ್ರಾಫಿಟ್, ಔಟ್ ಆಫ್ ದ್ಯಾಟ್ ಪ್ರಾಫಿಟ್ ಕಂಪ್ನಿದವ್ರು ಏನು ಮಾಡ್ತಾರೆ, ಡಿವಿಡೆಂಡ್ ಕೊಡ್ತಾರೆ. ಡಿವಿಡೆಂಡ್ ಕೊಡಲಿಲ್ಲ ಅಂದರೆ ದೇ ಆರ್ ಇಶ್ಯೂವಿಂಗ್ ಅ ಬೋನಸ್ ಶೇರ್. ನಾವು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ವರ್ಡ್. ಇನ್ಸ್ಟೆಡ್ ಆಫ್ ಡಿವಿಡೆಂಡ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್, ದ ಫರ್ಮ್ ಈಸ್ ಇಶ್ಯೂವಿಂಗ್ ಈಕ್ವಲ್ ಶೇರ್ ಟು ದ ಶೇರ್ ಹೋಲ್ಡರ್ಸ್. ಅಂದರೆ ಆ ಡಿವಿಡೆಂಡ್ ಅಮೌಂಟ್ ಎಷ್ಟಾಗತ್ತಾ ಅಷ್ಟೇ ಪ್ರಮಾಣದಲ್ಲಿ ಸಂಸ್ಥೆಯವರು ಏನು ಮಾಡ್ತಾರೆ, ಷೇರುಗಳನ್ನು ಕೊಡ್ತಾರೆ. ಯಾರಿಗೆ, ಷೇರುದಾರರಿಗೆ. ಅದಕ್ಕೆ ನಾವು ಏನಂತ ಕರಿತೀವಿ, ಬೋನಸ್ ಶೇರ್ಸ್ ಅಂತ ಕರಿತೀವಿ. ಬೋನಸ್ ಶೇರ್ ಮೀನ್ಸ್ ದ ಶೇರ್ ವಿಚ್ ಈಸ್ ಈಕ್ವಲ್ ಟು ದ ಅಮೌಂಟ್ ಆಫ್ ಡಿವಿಡೆಂಡ್ ಡಿಸ್ಟ್ರಿಬ್ಯೂಟೆಡ್ ಟು ಶೇರ್ ಹೋಲ್ಡರ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಡಿವಿಡೆಂಡ್ ಬದಲಾಗಿ ಷೇರುದಾರರಿಗೆ ಕಂಪ್ನಿಯವ್ರು ಏನು ಮಾಡ್ತಾರೆ, ಬೋನಸ್ ಶೇರ್ಸನ್ನು ಇಶ್ಯೂ ಮಾಡ್ತಾರೆ. ಬೋನಸ್ ಶೇರ್ಸ್ ಇಶ್ಯೂ ಮಾಡ್ಬೇಕಂದ್ರೆ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಇರಬೇಕು. ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಅಂದರೆ ವಿತರಣೆ ಮಾಡಲಾರದಂಥ ಲಾಭಾಂಶ ಅದರಲ್ಲಿ ಇರಬೇಕು ಅಂತ. ನೆಕ್ಸ್ಟ್ ಕಂಡೀಷನ್ ಈಸ್ articles of association must and should be give a permission to issue the bonus share. So what it means? Articles of association must and should give the permission to issue the bonus share. What it means? The articles of association means the firm's rules and regulation. Article means the rules and regulation of a company is allowed to issue the bonus shares. ಅಂದರೆ ಏನು ಹೇಳ್ತಾರೆ ಇಲ್ಲಿ, ಕಂಪ್ನಿಯ ಸಂಸ್ಥೆಯ ಲಿಖಿತ ಕಟ್ಟಳೆಗಳು ಅನುಮತಿಯನ್ನು ಕೊಡಬೇಕು. ಲಿಖಿತ ಕಟ್ಟಳೆಗಳು ಒಂದು ವೇಳೆ ಅನುಮತಿಯನ್ನು ನೀಡಿದರೆ ಆ ಲಿಖಿತ ಕಟ್ಟಳೆಯ ಅನುಮತಿಯ ಅನ್ವಯ ನಾವೇನು ಮಾಡ್ಬೋದು ರೀ, ಷೇರುದಾರರಿಗೆ ಶೇರ್ಸನ್ನು ನೀಡ್ಬೋದು. ಯಾವ ಶೇರ್ಸನ್ನು ನೀಡ್ಬೋದು ರೀ, ಬೋನಸ್ ಶೇರ್. ಅಂದ್ರೆ ಬೋನಸ್ ಶೇರ ಅಂದರೆ ಹೆಚ್ಚಿನ ಶೇರ್ ಹೋಲ್ಡರ್ ಕೊಡಬೇಕು ಅಂದ್ರೆ ಯಾರು ಪರ್ಮಿಷನ್ ಬೇಕು, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ವಾಟ್ ಈಸ್ ದ ಆರ್ಟಿಕಲ್? ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಸೊ ಮೊದಲೇ ಕಂಡೀಷನ್ ಏನು, ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಇರಬೇಕು, ಅಂದರೆ ವಿತರಣೆ ಮಾಡಲಾರ್ದಂಥ ಲಾಭ ಇರಬೇಕು ಸಂಸ್ಥೆಯವ್ರ ಹತ್ರ. ಎರಡನೇ ಕಂಡೀಷನ್ ಏನು ಅಂದರೆ ಬೋನಸ್ ಶೇರ್ಸ್ ಇಶ್ಯೂ ಮಾಡ್ಬೇಕಂದ್ರೆ ಆರ್ಟಿಕಲ್ಸ್ ಪರ್ಮಿಷನ್ನ ತೊಗೋಬೇಕು ಅಂತ. ನಾವು ದ ಥರ್ಡ್ ಒನ್ ಈಸ್ ರೆಸಲ್ಯೂಷನ್ ಬೈ ಬೋರ್ಡ್ ಆಫ್ ಡೈರೆಕ್ಟರ್. ಸೊ ದ ಥರ್ಡ್ ಕಂಡೀಷನ್ ಈಸ್ ರೆಸಲ್ಯೂಷನ್ ಬೈ ಬೋರ್ಡ್ ಆಫ್ ಡೈರೆಕ್ಟರ್. ವಾಟ್ ಇಟ್ ಮೀನ್ಸ್? ದ ಬೋರ್ಡ್ ಆಫ್ ಡೈರೆಕ್ಟರ್ ಶುಡ್ ಅಗ್ರೀಡ್ ಟು ಪೇ ದ ಬೋನಸ್ ಶೇರ್ಸ್. ಸೊ ದ್ಯಾಟ್ಸ್ ವೈ ದೇ ಪಾಸ್ ದ ರೆಸಲ್ಯೂಷನ್. ಅಂದ್ರೆ ಏನು ರೀ, ಯಾವುದೇ ಲಾಭಾಂಶವನ್ನು ವಿತರಣೆ ಮಾಡಬೇಕಾದ್ರೆ ಅಲ್ಲಿ ಅನುಮತಿ ಬೇಕಾಗುತ್ತೆ. ಯಾರ ಅನುಮತಿ ಬೇಕಾಗತ್ತೆ ರೀ? ನಿರ್ದೇಶಕ ಮಂಡಳಿಯ ಅನುಮತಿ ಬೇಕಾಗತ್ತೆ. ಆ ನಿರ್ದೇಶಕರು ಗೊತ್ತುವಳಿಯನ್ನು ಮಂಡಿಸಿ
ಸೊ ಷೇರುದಾರರಿಗೆ ಏನು ಮಾಡ್ತಾರೆ, ಲಾಭಾಂಶವನ್ನು ನೀಡ್ತಾರೆ ಅಂತ. ಸೊ ಷೇರುದಾರರಿಗೆ ಲಾಭಾಂಶವನ್ನು ಅಥವಾ ಹೆಚ್ಚಿನ ಷೇರುಗಳನ್ನು ಬೋನಸ್ ಶೇರ್ಸನ್ನು ಇಶ್ಯೂ ಮಾಡಬೇಕಾದ್ರೆ ಅಲ್ಲಿ ಯಾರು ಪರ್ಮಿಷನ್ ಬೇಕು ರೀ, ಬೋರ್ಡ್ ಆಫ್ ಡೈರೆಕ್ಟರ್ ಪರ್ಮಿಷನ್. ಸೊ ಆ ಬೋರ್ಡ್ ಆಫ್ ಡೈರೆಕ್ಟರ್ ಪರ್ಮಿಷನ್ ಯಾವ ರೀತಿ ಇರತ್ತೆ ರೀ, ರೆಸಲ್ಯೂಷನ್ ಶುಡ್ ಬಿ ಪಾಸ್. ರೆಸಲ್ಯೂಷನ್ ಅಂದರೆ ಏನು ರೀ, ಗೊತ್ತುವಳಿಯನ್ನು ಮಂಡಿಸ್ತಾರೆ. ಗೊತ್ತುವಳಿ ಅಂದರೆ ಅಗ್ರೀಡ್ ಮಾಡ್ತಾರೆ. ಸೊ ಅಗ್ರೀಡ್ ಮಾಡಿ ಇಶ್ಯೂ ಮಾಡ್ತಾರೆ ಯಾರಿಗೆ ರೀ, ಶೇರ್ ಹೋಲ್ಡರ್ಗೆ. ಆ್ಯಂಡ್ ನಂಬರ್ 4, ಅಪ್ರೂವಲ್ ಆಫ್ ಶೇರ್ ಹೋಲ್ಡರ್ ಇನ್ ಜನರಲ್ ಮೀಟಿಂಗ್ ಈಸ್ ನೆಸಸರಿ. ನೆಕ್ಸ್ಟ್ ಪಾಯಿಂಟ್ ಈಸ್ ಅಪ್ರೂವಲ್ ಆಫ್ ಶೇರ್ ಹೋಲ್ಡರ್ ಇನ್ ಜನರಲ್ ಮೀಟಿಂಗ್ ಈಸ್ ನೆಸಸರಿ. ಅನದರ್ ಕಂಡೀಷನ್ ಈಸ್ ಶೇರ್ ಹೋಲ್ಡರ್ ಶುಡ್ ಅಗ್ರೀ ಇಟ್. ಬೋನಸ್ ಶೇರ್ಸನ್ನು ನಾವು ಶೇರ್ ಹೋಲ್ಡರ್ಗೆ ಕೊಡ್ತಿರ್ತೀವಿ, ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಗೆ. ಸೊ ಅವ್ರು ಅದಕ್ಕೆ ಹೂ ಅನ್ಬೇಕು. ಯಾರು ಹೂ ಅನ್ಬೇಕು ರೀ, ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್. ಇನ್ಸ್ಟೀಡ್ ಆಫ್ ಡಿವಿಡೆಂಡ್ ದೇ ಆರ್ ಟೇಕಿಂಗ್ ದ ಬೋನಸ್ ಶೇರ್. ಡಿವಿಡೆಂಡ್ ಬದಲಾಗಿ ಅವ್ರು ಏನು ತೊಗೋತಾರೆ, ಬೋನಸ್ ಶೇರ್ಸನ್ನು ತೊಗೋತಾರೆ, ಹೆಚ್ಚಿನ ಷೇರುಗಳು. ಸೊ ನೆನಪಿಟ್ಕೋರಿ, ಬೋನಸ್ ಶೇರ್ಸ್ ಅಂದರೆ ಏನು ಅಂದ್ರೆ, ಬೋನಸ್ ಶೇರ್ಸ್ ಮೀನ್ಸ್ ದ ಶೇರ್ಸ್ ವಿಚ್ ಈಸ್ ಇಶ್ಯೂಡ್ ಟು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ ಔಟ್ ಆಫ್ ರಿಸರ್ವ್ ಆರ್ ಪ್ರಾಫಿಟ್. ಇಷ್ಟೇ ನೆನಪಿಟ್ಕೋರಿ. ಲಾಭ ಅಥವಾ ಕಾಯ್ದಿಟ್ಟ ನಿಧಿಯಲ್ಲಿನ ಒಂದು ಭಾಗವನ್ನು ಷೇರುದಾರರಿಗೆ ಷೇರಿನ ರೂಪದಲ್ಲಿ ನೀಡೋದಕ್ಕೆ, ಲಾಭಾಂಶ ರೂಪದಲ್ಲಿ ಅಲ್ಲ, ಸೊ ಷೇರಿನ ರೂಪದಲ್ಲಿ ನೀಡೋದಕ್ಕೆ ನಾವು ಏನಂತ ಕರಿತೀವಿ, ಬೋನಸ್ ಶೇರ್ಸ್ ಅಂತ ಕರಿತೀವಿ. ಸೊ ಬೋನಸ್ ಶೇರ್ಸ್ ಇಶ್ಯೂ ಮಾಡಬೇಕಾದ ಕಂಡೀಷನ್ ಏನು ಅಂದರೆ, ನಂಬರ್ 1 ಕಂಡೀಷನ್, ಬೋನಸ್ ಶೇರ್ಸ್ ಈಸ್ ಗಿವನ್ ಔಟ್ ಆಫ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್. ಲಾಭವನ್ನು ವಿತರಣೆ ಮಾಡದೆ ಹೋದಾಗ ಆ ವಿತರಣೆ ಮಾಡಿದಂಥ ಲಾಭದಲ್ಲಿನ ಒಂದು ಭಾಗವನ್ನು ನಾವು ಬೋನಸ್ ಶೇರ್ ಅಂತ ಕೊಡ್ಬೋದು. ನಂಬರ್ 2, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಶುಡ್ ಬಿ ಗಿವ್ ದ ಪರ್ಮಿಷನ್. ಅಂದ್ರೆ ಅನುಮತಿಯನ್ನು ಕೊಡಬೇಕು. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಆಮೇಲೆ ಬೋರ್ಡ್ ಆಫ್ ಡೈರೆಕ್ಟರ್ ಕನ್ಸೆಂಟ್. ವಾಟ್ ಈಸ್ ದ ವರ್ಡ್, ಕನ್ಸೆಂಟ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್. ಕನ್ಸೆಂಟ್ ಅಂದರೆ ಅವರ ಅಭಿಪ್ರಾಯ, ಅವರ ಅನುಮತಿ ಅಂತ ಕರಿತೀವಿ. ಸೊ ದ ಕನ್ಸೆಂಟ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ ಇಸ್ ಆಲ್ಸೋ ನೆಸೆಸರಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಅಪ್ರೂವಲ್ ಆಫ್ ಬೋರ್ಡ್ ಶೇರ್ ಹೋಲ್ಡರ್ಸ್ ಇನ್ ಮೀಟಿಂಗ್, ಜನರಲ್ ಮೀಟಿಂಗ್. ಸಾಮಾನ್ಯ ಸಭೆಯಲ್ಲಿ ಷೇರುದಾರರ ಅನುಮತಿಯನ್ನು ಪಡೆದುಕೊಂಡು ನಾವೇನು ಮಾಡ್ಬೋದು ರೀ, ಬೋನಸ್ ಶೇರ್ಸನ್ನು ಕೊಡ್ಬೋದು. ದಿಸ್ ಈಸ್ ಆಲ್ ಅಬೌಟ್ ದ ಬೋನಸ್ ಶೇರ್ಸ್. ಸೊ ದ ನೆಕ್ಸ್ಟ್ ಟೈಪ್ ಆಫ್ ಶೇರ್ ಈಸ್ ಕಾಲ್ಡ್ ಆಸ್ ಅ ರೈಟ್ಸ್ ಶೇರ್. ನೆಕ್ಸ್ಟ್ ಟೈಪ್ ಆಫ್ ಶೇರ್ ಯಾವುದು ಅಂದರೆ ರೈಟ್ಸ್ ಶೇರ್. ರೈಟ್ಸ್ ಶೇರ್ ಅಂದರೆ ಹಕ್ಕಿನ ಷೇರು ಅಂತ ಕರಿತೀವಿ. ಸೊ ವಾಟ್ ಇಟ್ ಮೀನ್ಸ್, ರೈಟ್ಸ್ ಶೇರ್ ಮೀನ್ಸ್ ವಾಟ್, ಹಕ್ಕಿನ ಷೇರು. ಸೊ ಲೆಟ್ ಅಸ್ ಡಿಸ್ಕಸ್ ವಾಟ್ ಇಟ್ ಮೀನ್ಸ್ ರೈಟ್ಸ್ ಶೇರ್. ರೈಟ್ಸ್ ಶೇರ್ಸ್ ಆರ್ ದೋಸ್ ಶೇರ್ಸ್ which are given to existing shareholders. So right shares are those shares which are given existing shareholders if the firm is issuing the new shares. Now what means they try to say that if the firm is issuing the new shares, instead of public, the firm is given a priority to given existing shareholder to purchase that share. That is called as a rights share. ಹಕ್ಕಿನ ಷೇರು ಅಂತ ಕರಿತೀವಿ. ಹಕ್ಕಿನ ಷೇರು ಅಂದರೆ ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ಕಂಪ್ನಿಯವರು ಹೊಸದಾಗಿ ಶೇರನ್ನು ಬಿಡುಗಡೆ ಮಾಡುವಾಗ, ಮಾರುಕಟ್ಟೆಗೆ ಹೊಸದಾಗಿ ಶೇರನ್ನು ಬಿಡುಗಡೆ ಮಾಡುವಾಗ ಸಾರ್ವಜನಿಕರ ಬದಲಾಗಿ ಅಸ್ತಿತ್ವದಲ್ಲಿರುವ ಷೇರುದಾರರಿಗೆ ಅವುಗಳನ್ನು ನೀಡಿಕೆ ಮಾಡುವ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಹಕ್ಕಿನ ಷೇರುಗಳು ಅಂತ ಕರಿತೀವಿ. ಸೊ ಹಕ್ಕಿನ ಷೇರುಗಳು ಅಂತ ಕರಿಬೇಕಾದ್ರೆ ಅಸ್ತಿತ್ವದಲ್ಲಿರುವ ಷೇರುದಾರರಿಗೆ ನೀಡುವ ಪ್ರಕ್ರಿಯೆ. ಯಾರಿಗೆ ಬದಲಾಗಿ, ಸಾರ್ವಜನಿಕರಿಗೆ ನೀಡುವ ಬದಲಾಗಿ ಅಸ್ತಿತ್ವದಲ್ಲಿರುವ ಷೇರುದಾರರಿಗೆ ಆ ಹೊಸ ಷೇರುಗಳನ್ನು ನೀಡುವ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಹಕ್ಕಿನ ಷೇರುಗಳು ಅಂತ ಕರಿತೀವಿ. ಸೊ ರೈಟ್ಸ್ ಶೇರ್ಸ್ ಅಂದರೆ ಏನ್ರಿ, ಹಕ್ಕಿನ ಷೇರುಗಳು. ಸೊ ಹಕ್ಕಿನ ಷೇರುಗಳು ಅಂತ ಕರಿಬೇಕಂದ್ರೆ, ಇನ್ಸ್ಟೀಡ್ ಆಫ್ ಪಬ್ಲಿಕ್, ದ ಎಕ್ಸಿಸ್ಟಿಂಗ್ shareholders have a complete right to get the share. So those persons are called as the you can say ರೈಟ್ಸ್ ಶೇರ್ ಅಂತ ಕರಿತೀವಿ, ಹಕ್ಕಿನ ಷೇರುಗಳು. ಸೊ ಅನದರ್ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಶೇರ್ ಈಸ್ ಕಾಲ್ಡ್ ಆಸ್ ಅಲ್ಫಾ ಶೇರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಯಾವುದ್ರಿ, ಅಲ್ಫಾ ಶೇರ್. ಅಲ್ಫಾ ಶೇರ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಅಲ್ಫಾ ಶೇರ್ಸ್ ಆರ್ ದ ಶೇರ್ಸ್ ವಿಚ್ ಆರ್ traded regularly in stock exchange. I'll repeat once again. Alpha shares are those shares which are traded regularly in stock exchange. ಯಾವ ಷೇರು ನಿರಂತರವಾಗಿ ಷೇರು ವಿನಿಮಯ ಕೇಂದ್ರದಲ್ಲಿ ವ್ಯವಹರಿಸಲ್ಪಡುತ್ತದೋ ಅಂತಹ ಷೇರಿಗೆ ನಾವೇನಂತ ಕರಿತೀವಿ, ಅಲ್ಫಾ ಷೇರುಗಳು ಅಂತ ಕರಿತೀವಿ. ಸೊ ಅಲ್ಫಾ ಷೇರುಗಳು ಅಂತ ಕರಿಬೇಕಾದ್ರೆ ಅದರಲ್ಲಿ ಏನು ಒಳಗೊಂಡಿರ್ಬೇಕ್ರಿ, ಯಾವ ಷೇರು ನಿರಂತರವಾಗಿ ಷೇರು ವಿನಿಮಯ ಕೇಂದ್ರದಲ್ಲಿ ವ್ಯವಹರಿಸಲ್ಪಡುತ್ತದೋ ಅಂತಹ ಷೇರಿಗೆ ನಾವು ಅಲ್ಫಾ ಶೇರ್ ಅಂತ ಕರಿತೀವಿ. ಯೂಶ್ವಲಿ ರೆಕಗ್ನೈಸ್ ಕಂಪ್ನಿ ಶೇರ್, ಬ್ಲೂ ಚಿಪ್ ಕಂಪ್ನಿ ಶೇರ್ ಅಂತ ಕರಿತೀವಿ, ಬ್ಲೂ ಚಿಪ್ ಶೇರ್ ಅಂತ ಕರಿತೀವಿ. ಅಂದರೆ ಬ್ಲೂ ಚಿಪ್ ಅಂದರೆ
ರೆಕಗ್ನೈಸ್ ವೆಲ್ ರೆಪ್ಯೂಟೆಡ್ ಗುಡ್ ವಿಲ್ ಓರಿಯೆಂಟೆಡ್ ಕಂಪ್ನಿ ಅಂದರೆ ಯಾವುದರ ಕಂಪ್ನಿ ಹೆಸರು ಚೆನ್ನಾಗಿರುತ್ತೋ ಆ ಕಂಪ್ನಿ ಶೇರ್ಗೆ ನಾವೇನಂತ ಕರಿತೀವಿ ಅಲ್ಫಾ ಶೇರ್ಸ್ ಅಂತ ಕರಿತೀವಿ. ಓಕೆ, ಸೊ ಅಲ್ಫಾ ಶೇರ್ಸ್ ಈಸ್ ಆಲ್ಸೋ ಅನದರ್ ಶೇರ್. ಆ್ಯಂಡ್ ಲೆಟ್ ಅಸ್ ಡಿಸ್ಕಸ್ ದ ಲಾಸ್ಟ್ ಟೈಪ್ಸ್ ಆಫ್ ಶೇರ್ ದಟ್ ಈಸ್ ಕಾಲ್ಡ್ ಆಸ್ ಅ ಡೆಫರ್ಡ್ ಶೇರ್ಸ್. ಇನ್ನೊಂದು ಟೈಪ್ ಆಫ್ ಶೇರ್ ಇದೆ, ಅದು ಏನಪ್ಪ ಅಂದರೆ ಡೆಫರ್ಡ್ ಶೇರ್ಸ್. ಡೆಫರ್ಡ್ ಶೇರ್ಸ್ ಅಂದರೆ ಏನು ಅಂದರೆ ಸಂಸ್ಥಾಪಕ ಷೇರುಗಳು ಅಂತ ಕರಿತೀವಿ. ವಾಟ್ ಇಟ್ ಮೀನ್ಸ್? ಡೆಫರ್ಡ್ ಶೇರ್ ಮೀನ್ಸ್ ಸಂಸ್ಥಾಪಕ ಷೇರುಗಳು. ದ ಶೇರ್ಸ್ ವಿಚ್ ಆರ್ ಗಿವನ್ to the promoters of a company. Now please understand the word. The shares which are issued to promoters of a company, those shares are called as a deferred shares. Now these types of shares are usually issued by only private company. Now according to 2013 Act, public company is not allowed to issue the deferred shares. Public companies not allowed to issue the deferred shares. ಸಂಸ್ಥಾಪಕ ಷೇರುಗಳು ಅಂದರೆ ಯಾವ ಷೇರುಗಳನ್ನು ಕಂಪ್ನಿಯ ಸಂಸ್ಥಾಪಕರಿಗೆ ಅಂದರೆ ಪ್ರವರ್ತಕರಿಗೆ ಹಂಚಿಕೆ ಮಾಡುತ್ತಾರೋ, ಯಾವ ಷೇರುಗಳನ್ನು ಪ್ರವರ್ತಕರಿಗೆ ಹಂಚಿಕೆ ಮಾಡುತ್ತಾರೋ ಅಂತಹ ಷೇರುಗಳಿಗೆ ಸಂಸ್ಥಾಪಕ ಷೇರುಗಳೆಂದು ಕರೆಯುತ್ತೇವೆ. ಪ್ರವರ್ತಕರಿಗೆ ಯಾಕೆ ಕೊಡಬೇಕು ಅಂದರೆ ಅವರು ಕಂಪ್ನಿನ ಸ್ಟಾರ್ಟ್ ಮಾಡಿರ್ತಾರೆ. ಫೌಂಡರ್ ಆಫ್ ಅ ಕಂಪ್ನಿ ಅಂತ ಕರೀತಾರೆ. ಪ್ರಮೋಟರ್ಸ್ಗೆ ಏನಂತ ಕರೀತಾರೆ? ಫೌಂಡರ್ ಆಫ್ ಅ ಕಂಪ್ನಿ. ಫೌಂಡರ್ ಅಂದರೆ ಸ್ಥಾಪನೆ ಮಾಡಿರೋರು. ಸೊ ಆ ಕಂಪ್ನಿನ ಸ್ಥಾಪನೆ ಮಾಡಿರೋ ಯಾರು? ಪ್ರವರ್ತಕರು. ಸೊ ಆ ಪ್ರವರ್ತಕರಿಗೆ ಷೇರುಗಳನ್ನು ನೀಡುವ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಯೂಶ್ವಲಿ ದಟ್ ಶೇರ್ಸ್ ಆರ್ ಕಾಲ್ಡ್ ಆಸ್ ಡೆಫರ್ಡ್ ಶೇರ್ಸ್. ಆಮೇಲೆ ಇಂಥ ಕಂಪ್ನಿ ಷೇರುಗಳನ್ನು ಅಂದರೆ ಸಂಸ್ಥಾಪಕ ಷೇರುಗಳನ್ನು ಸಾರ್ವಜನಿಕ ಕಂಪ್ನಿಯವರು ನೀಡಲು ಬರೋದಿಲ್ಲ. ಯಾಕಂದರೆ ಸಾರ್ವಜನಿಕ ಕಂಪ್ನಿಯಲ್ಲಿ ಸಂಸ್ಥಾಪಕರು ಇರೋಂಗಿಲ್ಲ, ಅಲ್ಲಿ ಷೇರುದಾರರು ಇರ್ತಾರೆ. ಬಟ್ ಪ್ರೈವೇಟ್ ಕಂಪ್ನಿ ಒಳಗೆ ಏನಿರ್ತಾರೆ? ಸಂಸ್ಥಾಪಕರು ಇರ್ತಾರೆ, ಫೌಂಡರ್ ಅಂತ ಕರಿತೀವಿ. ಸೊ ಆ ಪ್ರೈವೇಟ್ ಕಂಪ್ನಿದಲ್ಲಿ ಶೇರ್ಸನ್ನು ಇಶ್ಯೂ ಮಾಡಿದಾಗ ಆ ಶೇರ್ಸ್ಗೆ ನಾವೇನಂತ ಕರಿತೀವಿ? ಡೆಫರ್ಡ್ ಶೇರ್ಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಡಿಲೇಡ್ ಶೇರ್. ಡೆಫರ್ಡ್ ಶೇರ್ಗೆ ಇನ್ನೊಂದು ಹೆಸರೇನು? ಡಿಲೇಡ್ ಶೇರ್. ಸಂಸ್ಥಾಪಕರಿಗೆ ಷೇರುಗಳನ್ನು ಒದಗಿಸುವ ಪ್ರಕ್ರಿಯೆಗೆ ಸಂಸ್ಥಾಪಕ ಷೇರುಗಳು ಅಂತ ಕರಿತೀವಿ. ಪ್ರವರ್ತಕರಿಗೆ ಇದನ್ನ ಕೊಡ್ತಾರೆ. ಆಮೇಲೆ ಈ ಯಾವ ಕಂಪ್ನಿದವ್ರಿಗೆ ಅವಕಾಶ ಇದೆ ಅಂದ್ರೆ ಕೇವಲ ಖಾಸಗಿ ಕಂಪ್ನಿಯವರು ಮಾತ್ರ ಏನಂತ ಕರಿತೀವಿ? ಸಂಸ್ಥಾಪಕ ಷೇರುಗಳನ್ನು ಹೊರಡಿಸ್ಬೋದು, ಪಬ್ಲಿಕ್ ಕಂಪ್ನಿಯವರಿಲ್ಲ. ಸೊ ಏನು ನೆನಪಿಟ್ಕೋರಿ ಕೀವರ್ಡ್ಸ್ ಇವತ್ತಿನ ಕ್ಲಾಸ್ನಲ್ಲಿ ಬೋನಸ್ ಶೇರ್ ಬಗ್ಗೆ ಹೇಳಿವಿ. ವಾಟ್ ಈಸ್ ಅ ಬೋನಸ್ ಶೇರ್? ಶೇರ್ಸ್ ಇಶ್ಯೂಡ್ ಔಟ್ ಆಫ್ ರಿಸರ್ವ್ ಆರ್ ಪ್ರಾಫಿಟ್ ಟು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್. ಸೊ ಶೇರ್ಸ್ ಗಿವನ್ ಟು ದಿ ಶೇರ್ ಹೋಲ್ಡರ್ ಔಟ್ ಆಫ್ ಪ್ರಾಫಿಟ್ ಆರ್ ರಿಸರ್ವ್. ಇಷ್ಟೇ ನೆನಪಿಡ್ಬೇಕು. ಲಾಭ ಅಥವಾ ಕಾಯ್ದಿಟ್ಟ ನಿಧಿಯಲ್ಲಿನ ಒಂದು ಭಾಗವನ್ನು ಷೇರುದಾರರಿಗೆ ನೀಡಿದರೆ ಅದಕ್ಕೆ ನಾವು ಹೆಚ್ಚಿನ ಷೇರುಗಳು ಅಂತ ಕರಿತೀವಿ, ಬೋನಸ್ ಶೇರ್. ನಂಬರ್ 2, ರೈಟ್ ಶೇರ್ಸ್, ಹಕ್ಕಿನ ಷೇರುಗಳು. If the firm is issuing additional shares instead of public, they are given a priority to issue the existing shareholder. ಹೊಸದಾಗಿ ಸಾರ್ವಜನಿಕರಿಗೆ ನೀಡುವುದಕ್ಕಿಂತ ಮುಂಚೆ ಅಸ್ತಿತ್ವದಲ್ಲಿರುವ ಷೇರುದಾರರಿಗೆ ಷೇರುಗಳನ್ನು ಹಂಚಿಕೆ ಮಾಡಿದರೆ ಅದಕ್ಕೆ ನಾವು ಹಕ್ಕಿನ ಷೇರುಗಳು ಅಂತ ಕರಿತೀವಿ. ರೈಟ್ ಶೇರ್ ಅಂದರೆ ಅಂದರೆ ಹಕ್ಕಿನ ಷೇರುಗಳು ಅಂತ. ನೆಕ್ಸ್ಟ್ ಅಲ್ಫಾ ಶೇರ್ ಬಗ್ಗೆ ಹೇಳಿವಿ. ಅಲ್ಫಾ ಶೇರ್ ಅಂದರೆ ದ ಶೇರ್ ಟ್ರೇಡೆಡ್ ರೆಗ್ಯುಲರ್ಲಿ ಇನ್ ದ ಸ್ಟಾಕ್ ಮಾರ್ಕೆಟ್. ಯಾವ ಷೇರು ರೆಗ್ಯುಲರ್ ಆಗಿ ಟ್ರೇಡ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಒಳಗೆ ಅದಕ್ಕೆ ನಾವು ಏನಂತ ಕರಿತೀವಿ? ಅಲ್ಫಾ ಶೇರ್ ಅಂತ ಕರಿತೀವಿ. ಆ್ಯಂಡ್ ದ ಲಾಸ್ಟ್ ಒನ್ ಯಾವುದು ಅಂದ್ರೆ ಡೆಫರ್ಡ್ ಶೇರ್ಸ್, ಸಂಸ್ಥಾಪಕ ಷೇರುಗಳು. ದ ಶೇರ್ಸ್ ಯೂಶ್ವಲಿ ಗಿವನ್ ಟು ಪ್ರಮೋಟರ್ಸ್ ಆಫ್ ಅ ಕಂಪ್ನಿ, ದೋಸ್ ಹೂ ಆರ್ ಸ್ಟಾರ್ಟೆಡ್ ದ ಕಂಪ್ನಿ. ಅವ್ರಿಗೆ ನಾವು ಶೇರ್ಸನ್ನು ಕೊಟ್ಟರೆ ಅದಕ್ಕೆ ನಾವು ಏನಂತ ಕರಿತೀವಿ? ಡೆಫರ್ಡ್ ಶೇರ್, ಸಂಸ್ಥಾಪಕ ಷೇರುಗಳು ಅಂತ. ಸೊ ಯಾವ ಷೇರುಗಳನ್ನು ಕಂಪ್ನಿಯ ಪ್ರವರ್ತಕರಿಗೆ ಹಂಚಿಕೆ ಮಾಡಲಾಗುತ್ತದೋ ಅಂತಹ ಷೇರುಗಳಿಗೆ ಸಂಸ್ಥಾಪಕ ಷೇರುಗಳು ಅಂತ ಕರಿತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ರಿಮೈನಿಂಗ್ ಟೈಪ್ಸ್ ಆಫ್ ಶೇರ್. ಸೊ ರಿಮೈನಿಂಗ್ ಪಾರ್ಟ್ ವಿಲ್ ಬಿ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.